ರಾತ್ರಿ ಒಳ್ಳೆ ನಿದ್ರೆ ಮಾಡೋಣ ಅಂತ ಮಲ್ಗಿದ್ರೆ ನಿಧಾನ್ವಾಗಿ ಬೆನ್ನುನೋವು ಶುರುವಾಗುತ್ತೆ. ಹಬ್ಬ, ಎಷ್ಟೊಂದ್ ಜನ್ರಿಗೆ ಇದೇ ಸಮಸ್ಯೆ ಅಲ್ವಾ? ಆರಾಮಾಗಿ ಮಲ್ಗಿದಾಗ ನೋವು ಯಾಕ್ ಜಾಸ್ತಿ ಆಗುತ್ತೆ? ಇದಕ್ಕೆ ಕಾರಣ ಏನು, ಪರಿಹಾರ ಏನು? ಬನ್ನಿ ಇವತ್ತಿದನ್ನೆಲ್ಲ ಒಂದೊಂದಾಗಿ ನೋಡ್ತಾ ಹೋಗೋಣ. ದಿನಪೂರ್ತಿ ಆಕ್ಟಿವ್ ಆಗಿದ್ದಾಗ ಏನೂ ಅನ್ಸಲ್ಲ, ಆದ್ರೆ ರಾತ್ರಿ ರೆಸ್ಟ್ ಮಾಡೋಣ ಅಂತ ಹೋದಾಗ ನೋವು ಯಾಕೆ ಜಾಸ್ತಿ ಆಗುತ್ತೆ? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ನಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕು, ಆದ್ರೆ ಆ ವಿಶ್ರಾಂತಿಯಲ್ಲೇ ನೋವು ಯಾಕೆ ಹೆಚ್ಚಾಗುತ್ತೆ? ಇದರ ಹಿಂದಿನ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲಿಗೆ ಈ ರಾತ್ರಿ ಹೊತ್ತಿನ ಬೆನ್ನೋವು ಅಂದೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕೆ ಕಾರಣಗಳೇನು, ಯಾವ ಲಕ್ಷಣಗಳಿದ್ರೆ ಡೇಂಜರ್ ಅಂತ, ಮನೆಯಲ್ಲೇ ಏನ್ ಮಾಡ್ಬೋದು, ಮತ್ತೆ ಡಾಕ್ಟರ್ ಹತ್ರ ಯಾವಾಗ ಹೋಗ್ಬೇಕು ಅಂತ ಎಲ್ಲವನ್ನೂ ಡೀಟೇಲ್ ಆಗಿ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಷಯಕ್ಕೆ ಬರೋಣ. ರಾತ್ರಿ ಹೊತ್ತು ಬರೋ ಈ ಬೆನ್ನು ನೋವು, ಇದು ಸುಮ್ಮನೆ ಒಂದು ನೋವು ಮಾತ್ರ ಅಲ್ಲ ಅಲ್ವಾ? ಇದು ನಮ್ಮ ಜೊತೆಯಲ್ಲೇ ಮಲ್ಕೊಂಡು ನಮ್ಮ ನೆಮ್ಮದಿಯ ನಿದ್ದೆನ ಪೂರ್ತಿಯಾಗಿ ಹಾಳು ಮಾಡುತ್ತೆ. ನೋಡಿ, ರಾತ್ರಿ ಹೊತ್ತು ಬೆನ್ನು ನೋವು ಬರುತ್ತೆ ಅಂದ್ರೆ ಅದನ್ನ ಸುಲಭವಾಗಿ ತಗೋಬಾರ್ದು. ಅದು ಸುಮ್ಮನೆ ಬರೋದಿಲ್ಲ. ನಮ್ಮ ದೇಹ ಏನೋ ಹೇಳೋಕ್ ಪ್ರಯತ್ನ ಮಾಡ್ತಿದೆ, ಒಂದು ಸಿಗ್ನಲ್ ಕೊಡ್ತಿದೆ, ಒಳಗೆ ಏನೋ ಸರಿಯಿಲ್ಲ, ಗಮನ ಕೊಡಿ ಅಂತ. ಈ ಸಿಗ್ನಲ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹೌದು, ರೆಸ್ಟ್ ಮಾಡಿದ್ರೆ ನೋವು ಕಡಿಮೆ ಆಗ್ಬೇಕು. ಆದರೆ ಇಲ್ಲಿ ಉಲ್ಟಾ ಆಗ್ತಿದ್ಯಲ್ಲ, ಯಾಕೆ? ಇದರ ಹಿಂದಿನ ನಿಜವಾದ ಕಾರಣಗಳೇನು? ಬನ್ನಿ ಒಂದೊಂದಾಗಿ ಅದರ ಗುಟ್ಟು ಬಿಡಿಸೋಣ. ಮೊದಲನೇ ಕಾರಣ, ಬಹುಶಃ ತುಂಬಾ ಜನ ಇದನ್ನೇ ತಪ್ಪು ಮಾಡ್ತಿರೋದು, ಅದು ನಾವು ಮಲಗುವ ಪೊಸಿಷನ್. ಗೊತ್ತಿಲ್ಲದ ಹಾಗೆ ನಾವು ಹೊಟ್ಟೆ ಮೇಲೆ ಮಲಗ್ಬಿಡ್ತೀವಿ. ಆಗ ಏನಾಗುತ್ತೆ? ಕುತ್ತಿಗೆ, ಬೆನ್ಮೂಳೆ ಎಲ್ಲ ತಿರ್ಚ್ಕೊಂಡು ನೋವು ಶುರುವಾಗುತ್ತೆ. ಅಥವಾ ಬೆನ್ನು ಮೇಲೆ ಮಲಗಿದಾಗ ಮೊಣಕಾಲಿನ ಕೆಳಗೆ ಸಪೋರ್ಟ್ ಇಲ್ಲ ಅಂದ್ರೆ ಬೆನ್ನುಮೂಡಿಯ ಶೇಪ್ ಹಾಳಾಗುತ್ತೆ. ಇದು ನೋವಿಗೆ ದೊಡ್ಡ ಕಾರಣ. ಇನ್ನು ಎರಡನೇ ಕಾರಣ, ನಮ್ಮ ಮ್ಯಾಟ್ರೆಸ್ ಅಂದ್ರೆ ನಮ್ಮ ಹಾಸಿಗೆ. ಯೋಚನೆ ಮಾಡಿ, ನಮ್ಮ ದೇಹಕ್ಕೆ ಸಪೋರ್ಟ್ ಕೊಡಬೇಕಾದ ಫೌಂಡೇಶನ್ ಸರಿಯಿಲ್ಲ ಅಂದ್ರೆ ಏನಾಗುತ್ತೆ? ಹಾಸಿಗೆ ತುಂಬ ಹಳೆಯದಾಗಿ ಗುಂಡಿ ಬಿದ್ದಿದ್ರೆ ಬೆನ್ನಿಗೆ ಸಪೋರ್ಟ್ ಸಿಗಲ್ಲ. ಹಾಗಂತ ತುಂಬ ಗಟ್ಟಿ ಇದ್ರೂ ಕೂಡ ಪ್ರೆಷರ್ ಜಾಸ್ತಿಯಾಗಿ ನೋವು ಬರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಒಂದು 7ರಿಂದ 10 ವರ್ಷಕ್ಕೊಮ್ಮೆ ಮ್ಯಾಟ್ರೆಸ್ ಬದಲಾಯಿಸೋದು ಬೆಸ್ಟ್. ಮೂರನೇ ಕಾರಣ ಸ್ವಲ್ಪ ಡಿಫ್ರೆಂಟ್. ಅದು ನಮ್ಮ ಡೇ ಟು ಡೇ ಸ್ಟ್ರೆಸ್. ದಿನಪೂರ್ತಿ ಆಫೀಸ್ ಟೆನ್ಷನ್, ಬೇರೆ ಬೇರೆ ಒತ್ತಡಗಳಿಂದ ನಮ್ಮ ಮಸಲ್ಸ್ ಎಲ್ಲ ಟೈಟ್ ಆಗಿರುತ್ತೆ. ನಾವು ಮಲಗಿದ್ಮೇಲೂ ಆ ಟೆನ್ಷನ್ ರಿಲೀಸ್ ಆಗಲ್ಲ. ಅದು ರಾತ್ರಿ ಹೊತ್ತು ನೋವಾಗಿ ಕಾಡುತ್ತೆ. ಬೆನ್ನು ನೋವಲ್ಲಿ 2 ಥರ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಒಂದು ಇನ್ಫ್ಲಮೇಟರಿ ಪೇಯ್ನ್, ಅಂದ್ರೆ ಉರಿಯೂತದಿಂದ ಬರೋ ನೋವು. ಇದು ನಾವು ಸುಮ್ಮನೆ ಕೂತಾಗ ಅಥವಾ ಮಲಗಿದಾಗ ಜಾಸ್ತಿ ಆಗುತ್ತೆ. ಇನ್ನೊಂದು ಮೆಕ್ಯಾನಿಕಲ್ ಪೇಯ್ನ್. ನಾವು ಮಲಗಿದಾಗ ಬಾಡಿ ಪೊಸಿಷನ್ ಬದಲಾದಾಗ, ಪ್ರೆಷರ್ ಚೇಂಜ್ ಆದಾಗ ಈ ನೋವು ಬರುತ್ತೆ. ಈ ಎರಡರ ವ್ಯತ್ಯಾಸ ಗೊತ್ತಾದ್ರೆ ಕಾರಣ ಕಂಡುಹಿಡಿಯೋದು ಸುಲಭ. ಕೆಲವೊಮ್ಮೆ ಈ ನೋವಿನ ಹಿಂದೆ ಕೆಲವು ಸೀರಿಯಸ್ ಮೆಡಿಕಲ್ ಕಂಡೀಷನ್ಸ್ ಕೂಡ ಇರ್ಬೋದು. ಉದಾಹರಣೆಗೆ ಡಿಸ್ಕ್ ಸಮಸ್ಯೆ ಅಂದ್ರೆ ಡಿಜೆನರೇಟಿವ್ ಡಿಸ್ಕ್ ಡಿಸೀಸ್, ಆರ್ಥ್ರೈಟಿಸ್, ಸಯಾಟಿಕಾ ಅಂದ್ರೆ ನರಗಳ ಮೇಲೆ ಒತ್ತಡ ಬೀಳೋದು. ಈ ಥರದ ಸಮಸ್ಯೆಗಳಿದ್ರೆ ರಾತ್ರಿ ಹೊತ್ತು ನೋವು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸರಿ, ಈಗ ನಾವು ಚರ್ಚೆ ಮಾಡೋ ವಿಷಯ ತುಂಬಾನೇ ಮುಖ್ಯ. ದಯವಿಟ್ಟು ಗಮನ ಕೊಡಿ. ಯಾವ ಲಕ್ಷಣಗಳನ್ನ ನಾವು ನಿರ್ಲಕ್ಷ್ಯ ಮಾಡಲೇಬಾರದು, ಯಾವಾಗ ತಕ್ಷಣ ಡಾಕ್ಟರ್ನ ನೋಡ್ಬೇಕು, ಇದನ್ನ ತಿಳ್ಕೊಳ್ಳೋದು ತುಂಬಾ ಅವಶ್ಯಕ. ಬೆನ್ನು ನೋವಿನ ಜೊತೆಗೆ ಕಾಲು, ಪಾದದಲ್ಲಿ ಜುಮ್ಮಿನಿಸೋದು, ಮರಗಟ್ಟಿದ ಹಾಗೆ ಆಗೋದು, ಜ್ವರ ಬರೋದು, ಕಾರಣನೇ ಇಲ್ಲದೆ ತೂಕ ಕಡಿಮೆ ಆಗೋದು, ಅಥವಾ ಎಲ್ಲಾದ್ರೂ ಬಿದ್ದು ಏಟಾದ್ಮೇಲೆ ನೋವು ಶುರುವಾಗಿದ್ರೆ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ಎಲ್ಲಕ್ಕಿಂತ ಮುಖ್ಯವಾಗಿ ಯೂರಿನ್ ಅಥವಾ ಮೋಷನ್ ಕಂಟ್ರೋಲ್ ತಪ್ಪಿದ್ರೆ ಅದು ಮೆಡಿಕಲ್ ಎಮರ್ಜೆನ್ಸಿ. 1 ನಿಮಿಷ ಕೂಡ ತಡ ಮಾಡಬಾರ್ದು. ಸರಿ, ಡೇಂಜರ್ ಸೈನ್ಸ್ ಬಗ್ಗೆ ಗೊತ್ತಾಯ್ತು. ಈಗ ಮನೆಯಲ್ಲೇ ನಾವು ಮಾಡಬಹುದಾದ ಕೆಲವು ಸಿಂಪಲ್ ಟೆಕ್ನಿಕ್ಸ್ ನೋಡೋಣ. ನಮ್ಮ ಆರಾಮವನ್ನ ನಾವೇ ಮರಳಿ ಪಡ್ಕೊಳ್ಳೋಕೆ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ. ಮಲ್ಕೋಕೆ ಮುಂಚೆ 2 ಸಿಂಪಲ್ ಸ್ಟ್ರೆಚ್ ಮಾಡಿದ್ರೆ ಸಾಕು, ತುಂಬಾ ಹೆಲ್ಪ್ ಆಗತ್ತೆ. ಮೊದಲನೇದು ನೀ ಟು ಚೆಸ್ಟ್. ಬೆನ್ನು ಮೇಲೆ ಮಲ್ಗಿ ನಿಧಾನಕ್ಕೆ ಒಂದೊಂದೇ ಮೊಣಕಾಲನ್ನು ಎದೆ ಹತ್ರ ತನ್ನಿ. ಇನ್ನೊಂದು ಚೈಲ್ಡ್ಸ್ ಪೋಸ್ ಅಥವಾ ಬಾಲಾಸನ. ಇದು ನಮ್ಮ ಮಸಲ್ಸನ್ನ ರಿಲ್ಯಾಕ್ಸ್ ಮಾಡಿ ನೋವು ಕಡಿಮೆ ಮಾಡುತ್ತೆ. ನಾವು ಮಲಗುವಾಗ ದಿಮ್ಮನ್ನ ಹೇಗಿಟ್ಕೋತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ನೋಡಿ, ಪಕ್ಕಕ್ಕೆ ಮಲಗಿದ್ರೆ 2 ಮೊಣಕಾಲಿನ ಮಧ್ಯೆ ಒಂದು ದಿಂಬು ಇಡಿ. ಇದರಿಂದ ಸೊಂಟಕ್ಕೆ ಸಪೋರ್ಟ್ ಸಿಗುತ್ತೆ. ಬೆನ್ನ ಮೇಲೆ ಮಲಗಿದ್ರೆ ಮೊಣಕಾಲಿನ ಕೆಳಗೆ ಒಂದು ದಿಂಬು ಇಟ್ಕೊಡಿ. ಬೆನ್ನು ಮೂಳೆ ನ್ಯಾಚುರಲ್ ಕಾರ್ವಲ್ಲೇ ಇರುತ್ತೆ. ಹೊಟ್ಟೆ ಮೇಲೆ ಮಲಗೋ ಅಭ್ಯಾಸ ಇದ್ರೆ ಅದನ್ನ ಆದಷ್ಟು ಬೇಗ ಬಿಟ್ಬಿಡಿ, ಅದು ಬೆನ್ನಿಗೆ ಒಳ್ಳೇದಲ್ಲ. ಮನೆಯಲ್ಲಿ ಈ ಎಲ್ಲ ಟಿಪ್ಸ್ ಫಾಲೋ ಮಾಡಿದ್ರೂ ನೋವು ಕಡಿಮೆ ಆಗ್ತಿಲ್ಲ ಅಂದ್ರೆ ಆಗ ತಜ್ಞರ ಸಹಾಯ ತಗೊಳ್ಳಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಅದು ಮುಂದಿನ ಸರಿಯಾದ ಹೆಜ್ಜೆ. ಹೌದು,
ಎಕ್ಸ್ಪರ್ಟ್ ಹತ್ರ ಹೋಗ್ತೀವಿ, ಆದ್ರೆ ಯಾರನ್ನ ಆಯ್ಕೆ ಮಾಡಬೇಕು? ನೋಡಿ, ದಶಕಗಳ ಕಾಲ ಅನುಭವ ಇರೋ ಡಾಕ್ಟರ್ಸ್ ಮತ್ತೆ ಆಸ್ಪತ್ರೆಗಳು ಸಾಮಾನ್ಯವಾಗಿ ನಂಬಿಕೆಗೆ ಅರ್ಹವಾಗಿರ್ತಾರೆ. ಯಾಕಂದ್ರೆ ಅವರು ಸಾವಿರಾರು ಕೇಸ್ಗಳನ್ನ ನೋಡಿರ್ತಾರೆ. ಡಾಕ್ಟರ್ ಹತ್ರ ಹೋದಾಗ ಏನಾಗುತ್ತೆ? ಮೊದಲು ಅವರು ನೋವಿಗೆ ನಿಖರವಾದ ಕಾರಣ ಕಂಡುಹಿಡಿಯೋಕೆ MRI ಅಥವಾ CT ಸ್ಕ್ಯಾನ್ ಮಾಡ್ಬೋದು. ಅದಾದ್ಮೇಲೆ ಫಿಸಿಕಲ್ ಥೆರಪಿ, ಲೈಫ್ ಸ್ಟೈಲ್ ಬದಲಾವಣೆಗಳು ಅಥವಾ ಕೆಲವೊಮ್ಮೆ ತುಂಬಾನೇ ಅಗತ್ಯ ಇದ್ರೆ ಮಾತ್ರ ಸಣ್ಣ ಸರ್ಜರಿ ಮಾಡೋ ಬಗ್ಗೆ ಸಲಹೆ ಕೊಡ್ಬೋದು. ಒಂದು ಒಳ್ಳೆ ಟ್ರೀಟ್ಮೆಂಟ್ ಅಂದ್ರೆ ಬರೀ ಹೈಟೆಕ್ ಮೆಷಿನ್ಗಳು ಮಾತ್ರ ಅಲ್ಲ, ಅದರ ಜೊತೆಗೆ ಡಾಕ್ಟರ್ ತೋರ್ಸೋ ಕಾಳಜಿ, ಕರುಣೆ ಕೂಡ ಅಷ್ಟೇ ಮುಖ್ಯ. ಆಧುನಿಕ ಚಿಕಿತ್ಸೆ ಜೊತೆಗೆ ರೋಗಿಯನ್ನ ಮನುಷ್ಯರ ಹಾಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಆರೈಕೆ. ಸರಿ, ಇಷ್ಟೆಲ್ಲ ಮಾತಾಡಿದ್ಮದೆ ಕೊನೆಗೊಂದು ಪ್ರಶ್ನೆ. ನೋವಿಲ್ಲದ ಆರಾಮಾದ ನಿದ್ದೆ ಪಡೆಯೋಕೆ ಇವತ್ತಿನಿಂದಲೇ ಮಾಡಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು? ಅದು ಮಲ್ಗೋ ಪೊಸಿಷನ್ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಮಲ್ಗೋ ಮುಂಚೆ ಒಂದು ಸ್ಟ್ರೆಚ್ ಮಾಡೋದಾಗಿರ್ಬೋದು. ಆ ಒಂದು ಸಣ್ಣ ಹೆಜ್ಜೆ ಯಾವುದು ಅಂತ ಯೋಚಿಸಿ.